ಯೂಟ್ಯೂಬ್ ಅಲ್ಲಿ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಗಳು ಸಿಗ್ತಾನೆ ಇದೆ. ಕೆಲವು ಅಪ್ಡೇಟ್ಸ್ ಗಳಿಂದ ತಲೆ ಚಿಟ್ ಹಿಡಿಯುತ್ತೆ, ಅದು ಬೇರೆ ವಿಷಯ. ಬಟ್ ಈಗ ಹೇಳುವಂತಹ ಅಪ್ಡೇಟ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ನೀವು ಸ್ಮಾಲ್ ಕ್ರಿಯೇಟರ್ಸ್ ಇದ್ದೀರಾ, ಹೊಸದಾಗಿ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರಾ ಅಂದ್ರೆ A1 ಅಪ್ಡೇಟ್. ಇದರ ಹೆಸರು ಬಂದು ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತ. ಇದರಿಂದ ನೀವು ನಿಮ್ಮ ಆಡಿಯನ್ಸ್ ನ ಹಿಡಿಬಹುದು. ಐ ಮೀನ್ ಹೋಗಿ ಹಿಡಿಯೋದಲ್ಲ, ನಿಮ್ಮ ಆಡಿಯನ್ಸ್ ನಿಮ್ಮ ಚಾನಲ್ ಅಲ್ಲಿ ಯಾವ ರೀತಿಯ ಕಂಟೆಂಟ್ ನೋಡಕ್ಕೆ ಇಷ್ಟಪಡ್ತಾರೆ, ಯಾರೆಲ್ಲ ಮತ್ತೆ ಮರಳಿ ಬಂದು ನಿಮ್ಮ ವಿಡಿಯೋಸ್ ನ ನೋಡ್ತಾರೆ, ಈ ಒಂದು ಡೇಟಾನ ಹಿಡಿಬಹುದು ಅಂದೆ. ಸೊ ಇದೆಲ್ಲ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿನೇ ಈಗ ಗೊತ್ತಾಗುತ್ತೆ. ಸೊ ಅದ್ರ ಮುಖಾಂತರ ನೀವು ಮುಂದೆ ಕಂಟೆಂಟ್ ಮಾಡಿದ್ರೆ ವ್ಯೂಸ್. ಸೊ ನೋಡಿ, ಬಿಸ್ನೆಸ್ ಮಾಡುವಾಗ ಒಂದು ಬೇಸಿಕ್ ರೂಲ್ ಇದೆ. ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಸಪ್ಲೈ. ಅಂದ್ರೆ ಎಲ್ಲಿ ಡಿಮ್ಯಾಂಡ್ ಇರುತ್ತೋ ಅದಕ್ಕೆ ತಕ್ಕಂತೆ ನೀವು ಸಪ್ಲೈನ ಕೊಡ್ತಾ ಇದ್ರೆ ಲಾಭ ಕಟ್ಟಿಟ್ಟ ಬುತ್ತಿ. ಸೊ ಅದನ್ನೇ ಈಗ ನಾವು ಇಲ್ಲಿ ಮಾಡಬಹುದು. ಸೊ ಅದು ಹೇಗೆ? ಈ ಅಪ್ಡೇಟ್ ಇಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಇದನ್ನ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಚೆಕ್ ಮಾಡ್ಬೇಕಂತೇನೋ ಗೊತ್ತಾಯ್ತು. ಬಟ್ ಹೇಗೆ ಚೆಕ್ ಮಾಡೋದು? ತಲೆ ಯೂಸ್ ಮಾಡಿ ಇದ್ರೆ ಹೇಗೆ ಈ ಡೇಟಾನ ಬಳಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ವ್ಯೂಸ್ ನ ತಗೋಬಹುದು, ಎಲ್ಲದನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ನೆಕ್ಸ್ಟ್ ವಿಡಿಯೋ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಎಲ್ಲಾದ್ರೂ ಸ್ವಲ್ಪ ಸ್ಕಿಪ್ ಆದ್ರೆ ಎಲ್ಲ ಕೆಲಸ ಎಡವಟ್ ಆಗ್ಬಿಡುತ್ತೆ. ಸೊ ಈಗ ಯೂಟ್ಯೂಬ್ ಏನ್ ಮಾಡ್ತಿದೆ, ನಿಮ್ಮ ಚಾನಲ್ ಅಲ್ಲಿ ಲಾಸ್ಟ್ 28 ದಿನಗಳಿಂದ ಏನ್ ಯೂನಿಕ್ ವ್ಯೂಸ್ ಬರ್ತಿದೆ, ಯೂನಿಕ್ ವ್ಯೂಸ್ ರಿಪೀಟೆಡ್ ವ್ಯೂಸ್ ಅಲ್ಲ. ಸೊ ಆ ಯೂನಿಕ್ ವ್ಯೂಸ್ ಅಲ್ಲಿ 3 ಕೆಟಗರಿ ಅಂದ್ರೆ 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ನ್ಯೂ ವ್ಯೂವರ್, ಕ್ಯಾಶುವಲ್ ವ್ಯೂವರ್ ಹಾಗೂ ರೆಗ್ಯುಲರ್ ವ್ಯೂವರ್ ಅಂತ. ಸೊ ಈಗ ರೆಗ್ಯುಲರ್ ಅಂದ್ರೆ ಒಂಥರ ಲಾಯಲ್ ಆಡಿಯನ್ಸ್ ಇದ್ದಂಗೆ. ಸೊ ನಿಮ್ಮ ಒಂದು ವಿಡಿಯೋಸ್ ನ ಯಾರೆಲ್ಲ ತುಂಬಾ ದಿನಗಳಿಂದ ಅಂದ್ರೆ ಮಿನಿಮಮ್ 6 ತಿಂಗಳಿಂದ ಮಂತ್ಲಿ ಒಂದ್ಸತಿ ಯಾರೋ ನೋಡ್ತಾ ಇದಾರಲ್ಲ, ಅದನ್ನ ಇಲ್ಲಿ ರೆಗ್ಯುಲರ್ ವ್ಯೂವರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಎಲ್ಲ ಆಡಿಯನ್ಸ್ ಒಂಥರ ಲಾಯಲ್ ಆಡಿಯನ್ಸ್ ಇದ್ದಂಗೆ. ಅದೇ ಈಗ ಕ್ಯಾಶುವಲ್ ವ್ಯೂವರ್ಸ್ ಅಂದ್ರೆ ಒಕೇಶನಲಿ ನೋಡ್ತಾರೆ. ಸೊ ಒಂದ್ 4 ರಿಂದ 5 ತಿಂಗಳಿಂದ ಪ್ರತಿ ತಿಂಗಳು ಒಂದ್ಸತಿ ಆದ್ರೂ ವಿಡಿಯೋಸ್ ನ ನೋಡ್ತಾ ಇದ್ರೆ ಅವರನ್ನ ಆಸ್ ಎ ಕ್ಯಾಶುವಲ್ ವ್ಯೂವರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನೆಲ್ಲ ಯೂಟ್ಯೂಬ್ ಸ್ಟುಡಿಯೋದಲ್ಲಿನೇ ನೀವು ನೋಡಬಹುದು. ಸೊ ಅದನ್ನ ಹೇಗೆ ಅಂತ ಮುಂದೆ ಹೇಳ್ಕೊಡ್ತೀನಿ. ಸೊ ಇದಾದ್ಮೇಲೆ ಲಾಸ್ಟ್ ಅಲ್ಲಿ ಬರುತ್ತೆ ನ್ಯೂ ವ್ಯೂವರ್ಸ್. ಸೊ ಹೆಸರಲ್ಲೇ ಇದೆ, ಯಾರೆಲ್ಲ ನಿಮ್ಮ ಚಾನಲ್ ಅಲ್ಲಿ ನಿಮ್ಮ ವಿಡಿಯೋಸ್ ನ ಮೊದಲನೇ ಸಾರಿ ನೋಡ್ತಾರಲ್ಲ ಅವರನ್ನೆಲ್ಲ ನ್ಯೂ ವ್ಯೂವರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈಗ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾವು ಹೋಗಿ ನೋಡೋಣ ಎಲ್ಲಿ ಯಾವ ರೀತಿ ಈ ಡೇಟಾ ನಮ್ಗೆ ಸಿಗುತ್ತೆ ಅಂತ. ಸೊ ಅದ್ರ ಮುಂಚೆ ನೀವು ಈ ಒಂದು ಚಾನಲ್ ಅಲ್ಲಿ ನ್ಯೂ ವ್ಯೂವರ್ಸ್ ಇದ್ದೀರಾ, ಕ್ಯಾಶುವಲ್ ವ್ಯೂವರ್ಸ್ ಇದ್ದೀರಾ ಅಥವಾ ರೆಗ್ಯುಲರ್ ವ್ಯೂವರ್ಸ್ ಇದ್ದೀರಾ, ಒಂದ್ಸತಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿವರೆಗೂ ಗೊತ್ತಾಯ್ತಲ್ಲ. ಸೊ ಈಗ ಅದನ್ನ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೇಗೆ ನೋಡೋದು ಅದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ಈ ಡೇಟಾ ಇಂದಾನೆ ನಾವು ನಮ್ಮ ವಿಡಿಯೋಸ್ ಅಲ್ಲಿ ವ್ಯೂಸ್ ನ ಜಾಸ್ತಿ ಮಾಡಬಹುದು. ಸೊ ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ಇಲ್ಲಿ ಅನಾಲಿಟಿಕ್ಸ್ ಅಲ್ಲಿ ಹೋದ್ರೆ ಮೇಲ್ಗಡೆ ಆಡಿಯನ್ಸ್ ಅಂತ ಕಾಣುತ್ತೆ. ಅಲ್ಲಿ ಹೋಗಿ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಇದೆ, ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತ. ಇದೇ ನಮ್ಗೆ ಬೇಕಾಗಿದ್ದು. ಸೊ ಇಲ್ಲಿ ನೋಡಿ ಈಗ ಜಸ್ಟ್ ಹೇಳಿದ್ನಲ್ಲ ಅದೇ ರೀತಿ ಇದೆ, ನ್ಯೂ, ಕ್ಯಾಶುವಲ್ ಹಾಗೂ ರೆಗ್ಯುಲರ್ ಅಂತ. ಸೊ ಈಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ A to Z ಡೇಟಾ ತೋರಿಸುತ್ತೆ. ಈಗ ನನ್ನ ಡೇಟಾ ಬಗ್ಗೆ ಮಾತಾಡೋದಾದ್ರೆ 77.4% ನ್ಯೂ ವ್ಯೂವರ್ಸ್ ಇದಾರೆ, 20% ಕ್ಯಾಶುವಲ್ ವ್ಯೂವರ್ಸ್ ಇದಾರೆ, ಅದೇ ರೆಗ್ಯುಲರ್ ವ್ಯೂವರ್ಸ್ ಬಂದು 2.5% ಇದಾರೆ, ಅಂದ್ರೆ ಲಾಯಲ್ ಆಡಿಯನ್ಸ್. ಸೊ ಎಷ್ಟು ಪರ್ಸೆಂಟೇಜ್ ಇದಾರೆ ಈಗೇನೋ ಗೊತ್ತಾಯ್ತು. ಸೊ ಈಗ ನಾವೇನ್ ಮಾಡೋಣ, ನಿಮ್ಮ ಯಾವೆಲ್ಲ ವಿಡಿಯೋಸ್ಗೆ ಹೊಸ ಆಡಿಯನ್ಸ್ ಬರ್ತಿದ್ದಾರೆ ಅದನ್ನ ನೋಡೋಣ. ಸೊ ಇಲ್ಲಿ ನಮ್ಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಹೊಸ ಆಡಿಯನ್ಸ್ಗೆ ಯೂಟ್ಯೂಬ್ ಯಾವೆಲ್ಲ ನಿಮ್ಮ ವಿಡಿಯೋಸ್ ನ ರೆಕಮೆಂಡ್ ಮಾಡ್ತಾ ಇದೆ, ಸೊ ಅದ್ರ ಮುಖಾಂತರ ಮುಂದೆ ಕೂಡ ನೀವು ವಿಡಿಯೋಸ್ ನ ಮಾಡ್ತಾ ಇದ್ರೆ ಹೊಸ ಆಡಿಯನ್ಸ್ಗೆ ಇನ್ನು ಆ ವಿಡಿಯೋಸ್ ಎಲ್ಲ ರೀಚ್ ಆಗುತ್ತೆ. ಅದರಿಂದ ಏನಾಗುತ್ತೆ ಹೇಳಿ, ವ್ಯೂಸ್ ಜೊತೆಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಇಲ್ಲಿ ನೀವು ಸ್ವಲ್ಪ ಕೆಳಗಡೆ ಬಂದ್ರೆ ಪಾಪ್ಯುಲರ್ ವಿತ್ ನ್ಯೂ ವ್ಯೂವರ್ಸ್, ಪಾಪ್ಯುಲರ್ ವಿತ್ ಕ್ಯಾಶುವಲ್ ವ್ಯೂವರ್ಸ್, ಅದೇ ರೀತಿ ಪಾಪ್ಯುಲರ್ ವಿತ್ ರೆಗ್ಯುಲರ್ ವ್ಯೂವರ್ಸ್ ಅಂತ ಇದೆ. ಸೊ ಯಾವೆಲ್ಲ ನನ್ನ ವಿಡಿಯೋಸ್ ನ್ಯೂ ಆಡಿಯನ್ಸ್ ಗೆ ರೆಕಮೆಂಡ್ ಆಗ್ತಿದೆ, ಯಾವೆಲ್ಲ ವಿಡಿಯೋಸ್ ಕ್ಯಾಶುವಲ್ ಆಡಿಯನ್ಸ್ ಗೆ ರೆಕಮೆಂಡ್ ಆಗ್ತಾ ಇದೆ, ಸೊ ಅದೇ ಬಂದು ಯಾರು ರೆಗ್ಯುಲರ್ ವ್ಯೂವರ್ಸ್ ಇದಾರೆ ಅವರು ಯಾವೆಲ್ಲ ವಿಡಿಯೋಸ್ ನ ನೋಡಕ್ಕೆ ಇಷ್ಟಪಡ್ತಾರೆ, ಎಲ್ಲ ಡೇಟಾನ ನಾನು ಇಲ್ಲಿ ತಿಳ್ಕೋಬಹುದು. ಸೊ ಇದ್ರ ಮುಖಾಂತರ ನೀವು ಕೂಡ ನಿಮ್ಮ ಚಾನಲ್ ಅಲ್ಲಿ ಆ ರೀತಿಯ ವಿಡಿಯೋಸ್ ನ ಹಾಕ್ತಾ ಹೋಗಿ, ಯಾವ್ದಾದ್ರು ಒಂದು ಟಾಪಿಕ್ ಹೊಸ ಆಡಿಯನ್ಸ್ ಗೆ ಇಷ್ಟ ಆಗ್ತಿದೆ, ಅಲ್ಲಿಂದ ನಿಮ್ಮ ಚಾನಲ್ ಗೆ ವ್ಯೂಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಆ ಟಾಪಿಕ್ ನ ಚೂಸ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ವಿಡಿಯೋಸ್ ಮಾಡ್ತಾ ಹೋಗಿ. ಸೊ ಅವಾಗ ಯೂಟ್ಯೂಬ್ ಆ ಒಂದು ವಿಡಿಯೋನ ಇನ್ನಷ್ಟು ಆಡಿಯನ್ಸ್ ಗೆ ರೆಕಮೆಂಡ್ ಮಾಡ್ತಾ ಇರುತ್ತೆ. ಸೊ ಅಲ್ಲಿಂದ ನಿಮ್ಗೆ ಆರ್ಗ್ಯಾನಿಕ್ ಆಗಿ ವ್ಯೂಸ್ ಬರುತ್ತೆ. ಸೊ ನೀವು ಸಪೋರ್ಟ್ ಮಾಡಿ, ನಾನ್ ಸಪೋರ್ಟ್ ಮಾಡ್ತೀನಿ, ನೀವು ಗಿಫ್ಟ್ ಕಳಿಸಿ ನಾನ್ ರಿಟರ್ನ್ ಮಾಡ್ತೀನಿ, ಈ ಸಮಸ್ಯೆನೇ ಇರಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅದನ್ನೇ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು. ಏನ್ ಹೇಳಿ, ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಸಪ್ಲೈ ಅಂತ. ಸೊ ಈ ಒಂದು ಅಪ್ಡೇಟ್ ನಿಮ್ಗೂ ಸಹ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಬಂದಿದೆನಾ ಅಥವಾ ಇನ್ನು ಇಲ್ವಾ ಕಮೆಂಟ್ ಮಾಡಿ ಒಂದ್ಸತಿ ತಿಳಿಸಿ. ಹಾಗೆ ನೀವು ಈ ಒಂದು ಚಾನಲ್ ಅಲ್ಲಿ ನ್ಯೂ ವ್ಯೂವರ್ಸ್, ಕ್ಯಾಶುವಲ್ ವ್ಯೂವರ್ಸ್ ಅಥವಾ ರೆಗ್ಯುಲರ್ ವ್ಯೂವರ್ಸ್ ಅದನ್ನು ಸಹ ಕಮೆಂಟ್ ಮಾಡಿ. 20,000 ಸಬ್ಸ್ಕ್ರೈಬರ್ಸ್ ಹತ್ರ ಇದೀವಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.